ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಮುಂದುವರಿದ ದಾಖಲೆಗಳ ಪರಿಶೀಲನೆ. 3 ಕಾಲೇಜುಗಳಲ್ಲಿ ನಿರಂತರ ಶೋಧ ಕಾರ್ಯಾಚರಣೆ. ಪರಮೇಶ್ವರ್ ವಿದ್ಯಾಸಂಸ್ಥೆಯಿಂದ 45 ಲಕ್ಷ ರನ್ಯಾರಾವ್ಗೆ ವರ್ಗಾವಣೆ ಆರೋಪ. ಈ ಕುರಿತು ಇಡಿ ಅಧಿಕಾರಿಗಳಿಂದ ಮುಂದುವರಿದ ತಲಾಶ್. ಹಣದ ಮಾಹಿತಿ ಕಲೆ ಹಾಕಲು ಗೃಹ ಸಚಿವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಸಾಧ್ಯತೆ. ಮಹತ್ವದ ಸಂಪುಟ ಸಭೆಗೆ ಕ್ಷಣಗಣನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಾತಿ ಜನಗಣತಿ ಸಮೀಕ್ಷಾ ವರದಿ ಬಗ್ಗೆ ಮತ್ತೆ ಚರ್ಚೆ. ಕಳೆದ ಸಂಪುಟ ಸಭೆಯಲ್ಲಿ ಅಭಿಪ್ರಾಯ ತಿಳಿಸಿದ್ದ ಸಚಿವರು ಇಂದಿನ ಮೀಟಿಂಗ್ ಬಗ್ಗೆ ಕುತೂಹಲ. 2-3 ದಿನ ಮಳೆ ಬರ್ತಾ ಇದ್ದಂತೆ ಬೆಂಗಳೂರಿನ ದಶದಿಕ್ಕುಗಳಲ್ಲೂ ಮರಗಳು ಧರಾಶಾಹಿ. ಕೆಲವೆಡೆ ಗಾಳಿ ಮಳೆ ಇಲ್ಲದೆ ಇದ್ರೂ ನೆಲಕ್ಕುರುಳ್ತಾ ಇರೋ ಮರಗಳು. ವಿದೇಶಿ ಪ್ರಭೇದದ ಅಲಂಕಾರಿಕ ಮರಗಳಿಂದ ಹೆಚ್ಚಾಗ್ತಾ ಇರುವ ಅವಘಡಗಳು. ಮಳೆ ನಿಂತರೂ ಸಾಯಿ ಲೇಔಟ್ನಲ್ಲಿ ಮುಗಿಯದ ಸಮಸ್ಯೆ. ಮುಂದುವರೆದ ನೀರು ಶೇಖರಣೆಯಾಗಿದ್ದ ಮನೆಗಳ ಕ್ಲೀನಿಂಗ್ ಕಾರ್ಯ. ಸ್ಥಳಕ್ಕೆ ಆಗಮಿಸಿ ಎಡಬ್ಲ್ಯೂ ಅರ್ಪಿತಾ ಪರಿಶೀಲನೆ. ಮಳೆ ಹೊಡೆತಕ್ಕೆ ಮನೆ ಬಿಟ್ಟು ಹೊರಬಾರದ ಜನ. ಸದಾ ಜನರಿಂದ ಗಿಜುಗುಡ್ತಾ ಇದ್ದ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಕುಸಿತ. ಗಿರಾಕಿಗಳಿಲ್ಲ ಅಂತ ಆಟೋ ಚಾಲಕರ ಅಳಲು. ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳಿಗೂ ಹೊಡೆತ ಕೊಟ್ಟ ವರುಣ. ಮಂಗಳೂರಿನ ಅರಬ್ಬಿ ಸಮುದ್ರದಲ್ಲಿ ಹೆಚ್ಚಾದ ಅಲೆಗಳ ಅಬ್ಬರ. ಬಟ್ಟಪ್ಪಾಡಿ ಸಮುದ್ರ ತೀರದಲ್ಲಿ ಕಡಲ್ಕೊರೆತದ ಭೀತಿ. ಸಮುದ್ರ ತೀರದ ನಿವಾಸಿಗಳಲ್ಲಿ ಸಾಕಷ್ಟು ಆತಂಕ ಸೃಷ್ಟಿ. ಮಳೆ ಎಚ್ಚರಿಕೆಯ ಹಿನ್ನೆಲೆ ಉಡುಪಿಯಲ್ಲಿ ಮೀನುಗಾರಿಕೆ ನಿಷೇಧ. ಆಳ ಸಮುದ್ರಕ್ಕೆ ತೆರಳಿದ್ದ ಬೋಟ್ಗಳು ವಾಪಸ್. ಕರಾವಳಿಯಲ್ಲಿ ಇವತ್ತು ಮುಂದುವರಿದ ರೆಡ್ ಅಲರ್ಟ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂದುವರಿದ ಮಳೆಯಾರ್ಭಟ. ಬಾದಾಮಿ ಪಟ್ಟಣದ ಅಕ್ಕ ತಂಗಿಯರ ಜಲಪಾತಕ್ಕೆ ಜೀವಕಳೆ. ಬೆಟ್ಟದ ಸಾಲುಗಳಿಂದ ಹಾಲಿನ ನೊರೆಯಂತೆ ಧುಮ್ಮುಕ್ತಾ ಇದೆ ನೀರಿನ ಸೆಲೆ. ಜೆಡಿಎಸ್ ನಾಯಕರಿಂದ ಇವತ್ತು ಬೆಂಗಳೂರು ರೌಂಡ್ಸ್. ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದಳಪತಿಗೆ ಸಾಥ್ ನೀಡಲಿರೋ ಸ್ಥಳೀಯ ನಾಯಕರು. ಬೀದರ್ನ ಬಸವ ಕಲ್ಯಾಣದಲ್ಲಿ ಗುಡುಗು ಸಹಿತ ಭಾರೀ ಮಳೆ. ಅಂಗಡಿಗಳಿಗೆ ನುಗ್ಗಿದ ನೀರಿನಿಂದ ಅಪಾರ ಹಾನಿ. ಕೆರೆಯಂತಾದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರಕ್ಕೆ ಪರದಾಟ. ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ನೆರವೇರಿದ ಬಿಳಕಿ ಗ್ರಾಮದೇವಿಯ ಜಾತ್ರೆ. ಮನೆಯ ಮಧ್ಯೆ ಹೊನ್ನಾಟವಾಡಿ ಸಂಭ್ರಮಿಸಿದ ಜನರು. ಲಕ್ಷ್ಮೀ ದೇವಿಯನ್ನ ದಂಡ ಯುದ್ಧದ ಮೂಲಕ ಸೀಮೆಗೆ ಕಳುಹಿಸಿಕೊಟ್ಟ ಭಕ್ತರು. ಆಪರೇಷನ್ ಕೆಲ್ಲರ್ ಮುಂದುವರಿಸಿದ ಸೇನೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ. ಕಿಶ್ವಾರಾದ ಛತ್ರುವಿನ ಸಿಂಗಾಪೋರ ಪ್ರದೇಶದಲ್ಲಿ ಮುಂದುವರಿದ ಸರ್ಚಿಂಗ್. ಅಡ್ವಾನ್ಸ್ ಟಿಪ್ಸ್ ಹೆಸರಲ್ಲಿ ಗ್ರಾಹಕರಿಂದ ಹಣ ದೋಚ್ತಾ ಇದ್ದ ಊಬರ್ ಸೇರಿ ಹಲವು ಕಂಪನಿಗಳು. ಕೇಂದ್ರ ಗ್ರಾಹಕರ ರಕ್ಷಣಾ ಪ್ರಾಧಿಕಾರದಿಂದ ನೋಟಿಸ್ ಜಾರಿ. ಇದು ನಿಜಕ್ಕೂ ಕಳವಳಕಾರಿ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಲ್ಯಾಣ ಮಂಟಪಗಳೇ ಈ ಖತರ್ನಾಕ್ ಕಳ್ಳನ ಟಾರ್ಗೆಟ್. ಮದುವೆ ಸಂಭ್ರಮದ ದಿನ ಚೌಲ್ಟ್ರಿಗೆ ಎಂಟ್ರಿ ಕೊಟ್ಟು ಚಿನ್ನಾಭರಣಗಳ ಕಳ್ತನ. ಮೋಜು ಮಸ್ತಿಗಾಗಿ ಕಳ್ತನ ಮಾಡ್ತಾ ಇದ್ದ ಕಿರಣ್ ಅರೆಸ್ಟ್. ಮಹಾರಾಷ್ಟ್ರದಲ್ಲಿ ಮತ್ತೆ ಕೊರೋನಾ ಸೋಂಕು ಹೆಚ್ಚಳ. ಗಡಿಭಾಗದಲ್ಲಿ 15ಕ್ಕೂ ಅಧಿಕ ಜನರಿಗೆ ಪಾಸಿಟಿವ್ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಆತಂಕ. ಚೆಕ್ಪೋಸ್ಟ್ ತೆರೆದು ತೀವ್ರ ನಿಗಾ ವಹಿಸಬೇಕಂತ ಹೆಚ್ಚಿದ ಆಗ್ರಹ. ಐಪಿಎಲ್ನಲ್ಲಿಂದು ಗುಜರಾತ್ ಲಕ್ನೋ ಸೆಣಸಾಟ. ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲೇ ಇರಲು ಜಿಟಿ ಹೋರಾಟ. ಟೂರ್ನಿಯಿಂದ ಹೊರಬಿದ್ದಿರೋ ಎಲ್ಎಸ್ಜಿಗೆ ಪ್ರತಿಷ್ಠೆಯ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.